ನತೆ ಜೀವಂತಿ ಲೋಕೇಸ್ಮಿನ್ ಮುಚ್ಯತೆ ಸರ್ವಪಾಪೇಭ್ಯ ಶಶಾಂಕ ಇವ ರಾಹುಣ. ಚಂದ್ರ ಹೇಗೆ ರಾಹುವಿನಿಂದ ಮುಕ್ತನಾಗಿ ಶುದ್ಧನಾಗ್ತಾನೋ ಹಾಗೆ ಜೀವಾತ್ಮ ಪಾಪಗಳಿಂದ ಮುಕ್ತನಾಗ್ತಾನೆ. ಈ ಪ್ರಯಾಗದಲ್ಲಿ ಯಮುನಾ ನದಿ ಇದೆಯಲ್ಲ, ಆ ಯಮುನಾ ನದಿಯ ಹತ್ತಿರದಲ್ಲಿ ದಕ್ಷಿಣ ಭಾಗದಲ್ಲಿ ಅಂದರೆ ಬಲಭಾಗಕ್ಕೆ, ಯಮುನೆಯ ಬಲಭಾಗದಲ್ಲಿ ಕಂಬಲನಾಗ, ಅಶ್ವತರ ನಾಗ ಅಂತ ಎರಡು ಶಿವನ ಸನ್ನಿಧಾನ ಉಂಟು ಅಂತಾರೆ. ಕಂಬಳ ಅಶ್ವತರೋ ನಾಗವು ಯಮುನಾ ದಕ್ಷಿಣೆ ತಟೆ. ಅಲ್ಲಿಗೂ ಕೂಡ ಹೋಗಬೇಕು. ಪೂರ್ವ ಪಾರ್ಶ್ವೇತ ಗಂಗಾಯ ತ್ರೈಲೋಕ್ಯೆ ಯಾತೆ ಮಾನವ. ಗಂಗಾ ನದಿಯ ಪೂರ್ವ ಭಾಗದಲ್ಲಿ ಒಂದು ಸರ್ವ ಸಾಮುದ್ರ ಅಂತ ಒಂದು ತೀರ್ಥ ಇದೆ ಅಂತಾರೆ. ದೊಡ್ಡದಾದಂತಹ ಸರೋವರ ಇದೆ. ಪ್ರತಿಷ್ಠಾನ ಅಂತ ಮತ್ತೊಂದು ಕ್ಷೇತ್ರ ಇದೆ ಅಲ್ಲಿ. ಪ್ರಯಾಗದ ಗಂಗೆಯ ಪೂರ್ವ ಭಾಗಕ್ಕೆ ಪ್ರತಿಷ್ಠಾನ ಎಂಬ ಹೆಸರಿನ ಕ್ಷೇತ್ರ ಇದೆ ಅಂತಾರೆ. ಎಷ್ಟು ಜನ ಸೇರುತ್ತಾರೆ ಪ್ರಯಾಗದಲ್ಲಿ ಕುಂಭಮೇಳ ಮೊದಲಾದ ಸಂದರ್ಭಗಳಲ್ಲಿ? ಲಕ್ಷ ಲಕ್ಷ ಜನ, ಕೋಟಿ ಕೋಟಿ ಜನ ಅಲ್ಲಿ ಸೇರುತ್ತಾರೆ. ಏನು ವಿಶ್ವಾಸ, ಏನು ನಂಬಿಕೆ! ಅದರಲ್ಲಿಯೂ ಮಾಘ ಮಾಸ ತುಂಬಾ ಚಳಿ ಇರುತ್ತೆ, ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಅಂತಿದ್ರೂ ಅಲ್ಲಿ ಹೋಗಿ ಲಕ್ಷಾಂತರ ಜನ ಆ ನದಿಯಲ್ಲಿ ಸಂಗಮದಲ್ಲಿ ಸ್ನಾನವನ್ನು ಮಾಡುವುದು ಅದು ಅದ್ಭುತವಾದಂತಹ ಸಾಧನೆ, ರೋಮಾಂಚನವಾಗುವಂಥದ್ದು. ಬ್ರಹ್ಮಚಾರಿ ಜಿತಕ್ರೋಧ ಸ್ತ್ರೀರಾತ್ರಂ ಯದಿ ತಿಷ್ಠತಿ. ಹಿಂದೆ ಹೇಳಿದಂತೆ ಆ ಪ್ರತಿಷ್ಠಾನ ಅಂತೇನು ಹೇಳಿದರೋ, ಗಂಗಾ ನದಿಯ ಉತ್ತರ ಭಾಗದಲ್ಲಿ ಬರುವಂತಹ ಪ್ರತಿಷ್ಠಾನ ಎಂಬಂತಹ ಕ್ಷೇತ್ರ, ಆ ಸ್ಥಳದಲ್ಲಿ 3 ದಿವಸಗಳನ್ನಾದರೂ ಕಳಿಬೇಕು ದೇವತಾರಾಧನೆಯನ್ನು ಮಾಡುತ್ತಾ ಅಂತ. ಹಿಂದೆ ಹೇಳಿದ್ದೇನೆ, ಈ 3 ದಿನ ಕಳೆಯುವುದು ಪ್ರತಿ ಕ್ಷೇತ್ರದಲ್ಲಿಯೂ ಮಾಡಬೇಕದನ್ನು. ಪ್ರತಿಷ್ಠಾನ ಅನ್ನುವಂಥ ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಯಾವುದೇ ಕ್ಷೇತ್ರಕ್ಕೆ ಹೋದರೂ ಹಿಂದಿನ ದಿವಸ ಮತ್ತು ಆ ಪಿತೃಗಳ ಆರಾಧನೆ ಮಾಡುವ 1 ದಿವಸ ಮತ್ತು ಅದರ ಮರುದಿನ, ಹೀಗೆ 3 ದಿವಸಗಳನ್ನು ಕಳೆದೇನೆ ಪ್ರಯಾಣವನ್ನು ಮಾಡೋದು. ಹೀಗೆಲ್ಲ ನಿಯಮಗಳು ಉಂಟು. ಭಾಗೀರಥ್ಯಾಸ್ತು ಸವ್ಯತಃ. ಇನ್ನು ಭಾಗೀರಥಿ ನದಿಯ ಎಡಭಾಗದಲ್ಲಿ, ಗಂಗೆಯ ಎಡಭಾಗದಲ್ಲಿ ಹಂಸ ಪ್ರಪತನ ಅಂತ ಒಂದು ತೀರ್ಥ ಇದೆಯಂತೆ. ಸಂಧ್ಯಾವಟ ಅನ್ನುವಂತಹ ಕ್ಷೇತ್ರ ಇದೆ. ಕೋಟಿ ತೀರ್ಥ ಅಂತನ್ನುವಂತಹ ತೀರ್ಥ ಇದೆ. ಯತ್ರ ಗಂಗಾ ಮಹಾಭಾಗ ಬಹುತೀರ್ಥ ತಪೋವನ ಸಿದ್ಧಂ ಕ್ಷೇತ್ರಂ ಹಿತಜ್ಞೇಯಂ ನಾತ್ರ ಕಾರ್ಯ ವಿಚಾರಣ. ಗಂಗೆ ಎಲ್ಲಿಯೇ ಇರಲಿ, ಗೋಮುಖದಿಂದ ಏನು ಹುಟ್ಟಿ ಬರ್ತಾಳೆ ಗಂಗೆ, ಆ ಗಂಗೆಯ ಆರಂಭದಿಂದ ಹಿಡಿದು ಗಂಗಾ ಸಾಗರ ಸಂಗಮ ಅಂತೇನು ಕಾಣುತ್ತೇವೆ, ಎಲ್ಲಿಯೇ ಹರಿಯಲಿ ಎಲ್ಲ ಕಡೆಯೂ ಪವಿತ್ರವಾದಂತಹ ಸ್ಥಳವೇನೆ ಅದು. ಗಂಗೆ ಎಲ್ಲಿ ಹರಿತಾಳೆ ಅದು ಪವಿತ್ರ. ಅದು ನಾವೇ ಪುಣ್ಯವಂತರು. ಆ ಗಂಗೆ, ಯಮುನೆ, ಕಾವೇರಿ, ಕೃಷ್ಣ, ಸುವರ್ಣ ಮೊದಲಾದ ನದಿಗಳಿಂದ ಕೂಡಿದ ಪವಿತ್ರವಾದ ಭೂಮಿಯಲ್ಲಿ ಜನ್ಮವನ್ನು ಪಡೆದಿದ್ದೇವೆ. ಈ ಭರತ ಭೂಮಿಯ ಕಣ ಕಣ ಪವಿತ್ರ. ಅದು ಆ ಅನುಸಂಧಾನ, ಆ ಯೋಚನೆ ನಮಗೆ ಬರಬೇಕು. ರಾಮನಾಗಿ ಕೃಷ್ಣನಾಗಿ ದೇವರ ಅವತಾರವನ್ನು ಮಾಡಿದ್ದು ಈ ಭೂಮಿಯಲ್ಲಿ, ಗಂಗಾ ಮೊದಲಾದಂತಹ ನದಿಗಳು ಇರುವುದು ಈ ಭೂಮಿಯಲ್ಲಿ, ವೆಂಕಟಾದ್ರಿ ಮೊದಲಾದ ಪರ್ವತಗಳು ಇರುವುದು ಈ ಭೂಮಿಯಲ್ಲಿ. ಎಂತಹ ಪವಿತ್ರವಾದಂತಹ ಸ್ಥಳ ಅದು. ಪುಣ್ಯ ಬೇಕು. ದೇವತೆಗಳು ಬಯಸ್ತಾರಂತೆ, ಇಷ್ಟಪಡ್ತಾರೆ, ನಮಗೆ ಈ ಭಾರತ ಭೂಮಿಯಲ್ಲಿ ಜನ್ಮವನ್ನು ಕೊಡು, ಸಾಧನೆ ಮಾಡುತ್ತೇವೆ ಅಂತ. ಹಾಗೆ ಇಷ್ಟಪಟ್ಟು ಹುಟ್ಟಿ ಬರುವ ಭೂಮಿ ಅದು ಭರತ ಭೂಮಿ. ಆ ಭರತ ಭೂಮಿಯಲ್ಲಿ ಹುಟ್ಟಿದಾಗ ಗಂಗಾ ಮೊದಲಾದ ತೀರ್ಥಗಳನ್ನು ಸಂದರ್ಶನವನ್ನು ಮಾಡಬೇಕು. ಗಂಗೆಗೆ ತ್ರಿಪಥ ಅಂತ ಹೆಸರಿದೆ. ಗಂಗೆಗೆ ತ್ರಿಪಥ ಅಂತಾರೆ. ಯಾಕೆ ತ್ರಿಪಥ ಅಂತ ಕರೀತಾರೆ? ಕೂರ್ಮ ಪುರಾಣ ಹೇಳುತ್ತೆ, ಕ್ಷಿತೌ ತಾರಯತೆ ಮರ್ತ್ಯಾನ್, ನಾಗಾನ್ ತಾರಯತೆ ಪ್ಯಧಃ, ದಿವಿ ತಾರಯತೆ ದೇವಾನ್. ಭೂಮಿಯಲ್ಲಿ ಹರಿದು ಭೂಮಿಯಲ್ಲಿ ಇರುವಂತಹ ಜನರನ್ನು, ಮನುಷ್ಯರನ್ನು ಪವಿತ್ರನನ್ನಾಗಿ ಮಾಡುತ್ತಾಳೆ ಒಂದು. ಎರಡನೆಯದಾಗಿ ಕೆಳಗಿನ ಲೋಕದಲ್ಲಿ
ಆ ಗಂಗೆ ಹರಿದು ತಾನು ಪ್ರವಹಿಸಿ ಅಲ್ಲಿರುವಂತಹ ನಾಗಗಳನ್ನು ಉದ್ಧಾರ ಮಾಡುತ್ತಾಳೆ. ಇದು 2. ದಿವಿ ತಾರಯತೆ, ಮೇಲಿನ ಲೋಕದಲ್ಲಿ ಆ ಗಂಗೆ ಹರಿದು ಪ್ರವಹಿಸಿ ಅಲ್ಲಿರುವಂತಹ ಜನರನ್ನು ಉದ್ಧಾರ ಮಾಡುತ್ತಾಳೆ ಅಂತ. ಹೀಗೆ ಮೇಲಿನ ಕೆಳಗಿನ ಈ ಭೂಮಿಯ 3 ಕಡೆಗೆ ಗಂಗೆ ತನ್ನ ದಾರಿಯನ್ನು ಮಾಡಿಕೊಂಡಿದ್ದಾಳೆ, ತನ್ನ ಪ್ರವಾಹವನ್ನು ಪ್ರವಹಿಸ್ತಾಳೆ. ಅದರಿಂದ ಅಲ್ಲಿನ ಜನರನ್ನು ಉದ್ಧಾರವನ್ನು ಮಾಡುತ್ತಾಳೆ. ಹಾಗಾಗಿ ಗಂಗೆಯನ್ನು ತ್ರಿಪಥ ಅಂತ ಕರೆಯುತ್ತಾರೆ. ತ್ರಿಪಥಗಾಮಿನಿ ಅನ್ನುವುದಾಗಿಯೂ ಕೂಡ ಗಂಗೆಗೆ ಹೆಸರು ಉಂಟು. ಯಾವದಸ್ಥೀನಿ ಗಂಗಾಯಂ, ಗಂಗೆಯಲ್ಲಿ ಮೃತನಾದ ವ್ಯಕ್ತಿಯ ಅಸ್ಥಿ ಸ್ಪರ್ಶ ಆದರೂ ಸಾಕು ಅವರು ಉತ್ತಮ ಲೋಕವನ್ನು ಪಡೆಯುತ್ತಾರೆ ಅಂತಾರೆ. ಹಾಗೆ ಅಂತ ಗಂಗಾದ ನದಿಗಳನ್ನು ಕೆಡಿಸುವುದಲ್ಲ, ಹಾಳು ಮಾಡುವುದಲ್ಲ, ಎಷ್ಟು ಸಾಧ್ಯವೋ ಅಷ್ಟು ಶುದ್ಧವಾಗಿ ಪವಿತ್ರವಾಗಿ ಇಡುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು. ನದಿಗಳಲ್ಲೇ ಶ್ರೇಷ್ಠವಾದ ನದಿ ಅದು ಗಂಗಾ ನದಿ. ಗಂಗೆ ಬೇರೆ ಪ್ರದೇಶಗಳಲ್ಲಿ ಸಿಗಬಹುದೇನೋ, ವಾಸ್ತವದಲ್ಲಿ ಗಂಗೆ ಅಂತನ್ನುವುದೇ ಪುಣ್ಯಕರ. ಗಂಗೆಯನ್ನು ಯಾವುದೇ ಊರಿನಲ್ಲಿ ನೋಡುವುದು ಪುಣ್ಯಕರ. ಎಲ್ಲದಕ್ಕಿಂತಲೂ ಪುಣ್ಯಕರವಾದದ್ದು ಅಂತಂದರೆ ಗಂಗೆಯ ಬಗ್ಗೆ ಹೇಳುವುದು ಅಂತಾದರೆ ಗಂಗಾ ದ್ವಾರೆ ಪ್ರಯಾಗೇ ಚ ಗಂಗಾ ಸಾಗರ ಸಂಗಮೆ. ಪ್ರಯಾಗದಲ್ಲಿ, ಗಂಗಾದ್ವಾರದಲ್ಲಿ ಅಂದರೆ ಹರಿದ್ವಾರದಲ್ಲಿ ಮತ್ತು ಗಂಗಾ ಸಾಗರ ಸಂಗಮದಲ್ಲಿ, ಕಲ್ಕತ್ತಾದಿಂದ ಮುಂದೆ ಕೆಲವು ಸ್ವಲ್ಪ ದೂರ ಹೋಗಬೇಕು, ಗಂಗಾ ಸಾಗರವನ್ನು ಸೇರುವಂತಹ ಸ್ಥಳವನ್ನು ಕಾಣುತ್ತೇವೆ. ಆ ಗಂಗಾ ಸಾಗರ ಸಂಗಮ, ಈ 3 ಕಡೆಯಲ್ಲಿ ಸ್ನಾನ ಅಥವಾ ಗಂಗಾ ಸೇವೆ ಅದು ಎಲ್ಲದಕ್ಕಿಂತಲೂ ಗಂಗೆಯ ವಿಶೇಷವಾದಂತಹ ಸೇವೆ ಅಂತನ್ನುವ ಮಾತನ್ನು ಹೇಳುತ್ತಾರೆ. ಪ್ರಯಾಗದ ಬಗ್ಗೆ ಮತ್ತೆ ಮುಂದುವರಿಸ್ತಾ ಹೇಳ್ತಾರೆ, ಪ್ರಯಾಗದಲ್ಲಿ ಮಾಘ ಮಾಸೆ ಗಮಿಷ್ಯಂತಿ ಗಂಗಾ ಯಮುನ ಸಂಗಮೆ. 66,000 ತೀರ್ಥಗಳ ಸನ್ನಿಧಾನ ಪ್ರಯಾಗದಲ್ಲಿ ಮಾಘ ಮಾಸದಲ್ಲಿ ಇರುತ್ತೆ ಅಂತಾರೆ. ಏನು ಮಹಾತ್ಮ್ಯ ಅದು ಪ್ರಯಾಗದ್ದು. ಅಲ್ಲಿ 1 ಬಾರಿ ಮಾಘ ಮಾಸದಲ್ಲಿ ಪ್ರಯಾಗದಲ್ಲಿ ಸಂಗಮದಲ್ಲಿ ಸ್ನಾನ ಮಾಡಿದರೂ 1,00,000 ಗೋದಾನ ಮಾಡಿದ ಫಲವನ್ನು ಹೇಳುತ್ತಾರೆ. ಗವಾಂ ಶತಸಹಸ್ರಸ್ಯ, ಶತಸಹಸ್ರ 1000 × 100 ಲಕ್ಷ ಗೋದಾನ ಮಾಡಿದ ಪುಣ್ಯ ಇದೆ ಪ್ರಯಾಗದಲ್ಲಿ ಮಾಘ ಮಾಸದಲ್ಲಿ ಸ್ನಾನ ಮಾಡಿದರೆ ಅಂತ. ಅಂತಹ ಪವಿತ್ರವಾದಂತಹ ಕ್ಷೇತ್ರ ಅದು. ಯಮುನಾ, ಪ್ರಯಾಗದಲ್ಲಿ ಇರುವ ಯಮುನಾ ನದಿಯ ಉತ್ತರ ಭಾಗಕ್ಕೆ ಋಣಮೋಚನ ಅಂತ ಒಂದು ತೀರ್ಥ ಇದೆ. ಋಣಮೋಚನ ಅಂತ. ನಾನು ಕೇಳಬೇಡಿ, ನೀವು ನೋಡಿದ್ದೀರಾ ಅಂತ. ಪುರಾಣ ಏನು ಹೇಳುತ್ತೋ ಅದನ್ನು ಹೇಳ್ತಾ ಇದ್ದೇನೆ. ನಾನು ಪ್ರಯಾಗಕ್ಕೆ ಹೋದದ್ದು ಇದೆ, ಆದರೆ ಇಷ್ಟೆಲ್ಲ ಇದೆ ಅಂತ ಯಾರಿಗೆ ಗೊತ್ತದು. ಕೆಲವೊಂದು ಈ ಅನೇಕ ಬೇರೆ ಬೇರೆ ಕಾರಣಗಳಿಂದ ಇಲ್ಲದೇನೋ ಹೋಗಿರುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ. ಇದ್ದರೂ ಗೊತ್ತಿಲ್ಲದೆ ಹೋಗಿಬಿಟ್ಟಿರ್ತದೆ. ಅಲ್ಲಿ ಇದ್ದವರಿಗೆ ಗೊತ್ತಿರೋದಿಲ್ಲ ಎಷ್ಟೋ ಒಂದು ಸಂಗತಿಗಳು. ಇದಂತೂ ಸಾವಿರಾರು ವರ್ಷಗಳ ಹಿಂದೆ ಹೇಳಿದಂತಹ ಇತಿಹಾಸಗಳು. ಪಶ್ಚಿಮೇ ಧರ್ಮರಾಜಸ್ಯ ತೀರ್ಥಂ ತ್ವನರಕಂ ಸ್ಮೃತಂ. ಅನರಕ ಅಂತ ಒಂದು ತೀರ್ಥ ಇದೆಯಂತೆ, ಧರ್ಮರಾಜನ ತೀರ್ಥ, ನರಕಕ್ಕೆ ಹೋಗದಂತೆ ಮಾಡುವ ತೀರ್ಥ. ಈ ತೀರ್ಥದಲ್ಲಿ ಕೃಷ್ಣ ಪಕ್ಷದ ಚತುರ್ದಶಿಯಲ್ಲಿ ಸ್ನಾನ ಮಾಡಬೇಕು, ಮಹಾಫಲವನ್ನು ಹೇಳುತ್ತಾರೆ. ಇದಂ ಸತ್ಯಂ ದ್ವಿಜಾತೀನಾಂ ಸಾಧೂನಾಂ ಆತ್ಮಜಸ್ಯ ಚ ಸಹೃದಾಂಚ ಜಪೇತ್ಕರ್ಣೆ ಶಿಷ್ಯಸ್ಯ ಅನುಗತಸ್ಯ ಚ. ಇದಿಷ್ಟು ಪ್ರಯಾಗದ ಮಹಿಮೆಯನ್ನು ರೋಮಹರ್ಷಣರು ತಮ್ಮಲ್ಲಿ ಕೇಳಿದ ಎಲ್ಲ ನೈಮಿಷಾರಣ್ಯ ನಿವಾಸಿಗಳಾದ ಋಷಿಗಳಿಗೆ ಪ್ರಯಾಗದ ಮಹಾತ್ಮ್ಯವನ್ನು ಹೇಳಿ ಕೊನೆಗೆ ಹೇಳ್ತಾರೆ, ಇದನ್ನು ಎಲ್ಲರಿಗೆ ಹೇಳಲಿಕ್ಕೆ ಹೋಗಿಬಿಡ್ರಿಪ್ಪ, ಆದಷ್ಟು ರಹಸ್ಯವಾಗಿ ಇದನ್ನು ಇಟ್ಟಿರಿ. ನಿಮಗೆ ತುಂಬ ಬೇಕಾದವರು ಯಾರಿದ್ದಾರೆ ಅವರಿಗೆ ಮಾತ್ರ ಹೇಳ್ರಿ. ನೀವೆಲ್ಲ ತುಂಬ ಬೇಕಾದವರು ಅಂತ ನಾನು ಹೇಳಿದ್ದೇನೆ. ಹಾಗಾಗಿ ಏನು ಯೋಚನೆ ಮಾಡೋ ಕಾರಣ ಇಲ್ಲ. ನೀವು ಅಷ್ಟೇ, ಎಲ್ಲರಿಗೆ ಹೇಳಲಿಕ್ಕೆ ಹೋಗಬೇಡಿ. ಈ ರೀತಿ ಪ್ರಯಾಗದ ಮಹಾತ್ಮ್ಯವನ್ನು ಹೇಳಿಕೊಂಡು ಮುಂದೆ ಬೇರೆ ಬೇರೆ ಸಂಗತಿಗಳನ್ನೆಲ್ಲ ಇಲ್ಲಿ ನಿರೂಪಣೆಯನ್ನು ಮಾಡುತ್ತಾ ಹೋಗಿದ್ದಾರೆ.
ಈಗ ಮುಂದೆ ಪುರಾಣವಾದದ್ದು ಏನು ಮಾಡುತ್ತೆ ಅಂದರೆ, ಭಾಗವತಾದಿ ಪುರಾಣಗಳಲ್ಲಿ ಬಂದಂತೆ ಇಲ್ಲಿಯೂ ಕೂಡ ಮನ್ವಂತರಗಳ ಬಗ್ಗೆ ಹೇಳಿದ್ದಾರೆ. 14 ಮನ್ವಂತರಗಳು. ಆ 14 ಮನ್ವಂತರಗಳಲ್ಲಿ ಈ ಹಿಂದೆ ಆಗಿ ಹೋದ 6 ಮನ್ವಂತರಗಳು, ಮುಂದೆ ಬರಲಿರುವ 7 ಮನ್ವಂತರಗಳು, ಈಗ ನಡೀತಾ ಇರುವ 7ನೇ ಮನ್ವಂತರ. ಇಲ್ಲಿ ಯಾವ ಯಾವ ದೇವತೆ, ಏನೇನು ದೇವರ ಅವತಾರಗಳು ಇವುಗಳನ್ನೆಲ್ಲ ಹೇಳಿ, ಪ್ರಸ್ತುತ ಈ ಪುರಾಣವಾದದ್ದು ಏನು ಮಾಡಿದೆ ಅಂದರೆ, ಇಲ್ಲಿ ಮಾತ್ರ ನಾವು ಕಾಣುವಂಥದ್ದು, ಭಾಗವತದಲ್ಲಿ ಅದರ ಬಗ್ಗೆ ಮಾತಿಲ್ಲ. ಒಂದು ಮನ್ವಂತರ ಅಂದರೆ, ಮೊನ್ನೆ ಹೇಳಿದ್ದೆ ನಾನು, 71 ಮಹಾಯುಗಗಳು ಅಂತ. 71 ಮಹಾಯುಗಗಳು, ಕೃತ, ತ್ರೇತ, ದ್ವಾಪರ, ಕಲಿ ಸೇರಿದರೆ ಒಂದು ಮಹಾಯುಗ. ಅಂಥದ್ದು 71 ಮಹಾಯುಗಗಳಾದರೆ ಒಂದು ಮನ್ವಂತರ ಅಂತ. ಈ ಮನ್ವಂತರಗದ ಪ್ರಸ್ತುತ ಆ ರೀತಿಯಲ್ಲಿ 27 ಮಹಾಯುಗಗಳು ಕಳೆದು 28ನೇ ಮಹಾಯುಗದ ಕಲಿಯುಗದಲ್ಲಿ ನಾವು ಇದ್ದೇವೆ. ಈಗ ನಡೀತಾ ಇರುವುದು ಈ ಮನ್ವಂತರದ, ವೈವಸ್ವತ ಮನ್ವಂತರದ 28ನೇ ಮಹಾಯುಗದ ಕಲಿಯುಗದಲ್ಲಿ, ಕಲಿಯುಗ ಈಗ ನಡೀತಾ ಇರುವಂಥದ್ದು. ಪುರಾಣ ಏನು ಹೇಳುತ್ತೆ ಇಲ್ಲಿ ಅಂತಂದರೆ, ಈ ವೈವಸ್ವತ ಮನ್ವಂತರದಲ್ಲಿ ಈಗೇನು 27 ಮಹಾಯುಗಗಳು ಕಳೆದ ಹೋದವೋ, ಆ ಒಂದೊಂದು ಮಹಾಯುಗದಲ್ಲಿಯೂ ದ್ವಾಪರ ಯುಗ ಏನು ಬಂದಿತೋ, ಆ ದ್ವಾಪರ ಯುಗದಲ್ಲಿ ಒಬ್ಬೊಬ್ಬ ವ್ಯಾಸರು ಅಂತನ್ನುವವರು ಹುಟ್ಟಿದ್ದಾರೆ.